ಒಂದು ಹಾವು ತನ್ನ ಮೊಟ್ಟೆಗಳಿಗಾಗಿ ಸ್ವತಃ ಗೂಡು ಕಟ್ಟುತ್ತೆ ಅಂದರೆ ನಂಬ್ತೀರಾ? 3 ತಿಂಗಳುಗಳ ಕಾಲ ಒಂದು ಬೇಟೆಯನ್ನು ಆಡದೆ, ಒಂದು ಹನಿ ನೀರನ್ನು ಕುಡಿಯದೆ ತನ್ನ ಮಕ್ಕಳಿಗಾಗಿ ಕಾವಲು ಕಾಯುತ್ತಾ? ಆದರೆ ಈ ಮಕ್ಕಳು ಹುಟ್ಟುವ ಕ್ಷಣ ಬಂದಾಗ ಅವರ ಮುಖವನ್ನು ನೋಡದೆ ನಿಶಬ್ದವಾಗಿ ಅಲ್ಲಿಂದ ಯಾಕೆ ಹೊರಟು ಹೋಗುತ್ತದೆ? ಈ ನಂಬಲಾಗದ ಕಥೆಯ ನಾಯಕ ಜಗತ್ತಿನ ಅತಿ ಉದ್ದದ ವಿಷಕಾರಿ ಹಾವು, ಮಳೆಯ ಕಾಡಿನ ಮುಕುಟವಿಲ್ಲದ ಮಹಾರಾಜ ಕಾಳಿಂಗ ಸರ್ಪ. ವರ್ಷದ ಮುಕ್ಕಾಲು ಭಾಗ ಬಿಡದೆ ಸುರಿಯುವ ಮಳೆ, ಸದಾ ಮುಸುಕಿರುವ ಮಂಜು, ಹಗಲನ್ನೇ ರಾತ್ರಿಯಾಗಿಸುವ ದಟ್ಟವಾದ ಕಾಡು, ಇದು ಆಗುಂಬೆ. ಪಶ್ಚಿಮ ಘಟ್ಟಗಳ ಈ ಹಸಿರು ಲೋಕವನ್ನು ಭಾರತದ ಚಿರಪುಂಜಿ ಎಂದು ಕರೆಯಲಾಗುತ್ತದೆ. ಆದರೆ ಈ ಕಾಡಿನ ನಿಜವಾದ ರಹಸ್ಯ ಮಳೆಯಲ್ಲ, ಮಂಜು ಕೂಡ ಅಲ್ಲ. ಅದರ ನೆರಳುಗಳ ಮಧ್ಯೆ ನಿಶಬ್ದವಾಗಿ ಸಂಚರಿಸುವ ಒಬ್ಬ ಅಧಿಪತಿ, ಕಾಳಿಂಗ ಸರ್ಪ. 5 ಮೀಟರ್ಗಿಂತಲೂ ಹೆಚ್ಚು ಉದ್ದ ಬೆಳೆಯಬಲ್ಲ ಈ ಹಾವುಗಳು ಎಡೆ ಎತ್ತಿ ನಿಂತಾಗ ಒಬ್ಬ ಮನುಷ್ಯನ ಕಣ್ಣಿಗೆ ಕಣ್ಣಿಟ್ಟು ನೋಡುವಷ್ಟು ಎತ್ತರಕ್ಕೆ ಏರಬಲ್ಲವು. ಕಾಡಿನ ಬಹುತೇಕ ಹಾವುಗಳು ಕಪ್ಪೆಗಳನ್ನು, ಇಲಿಗಳನ್ನು ಅಥವಾ ಸಣ್ಣ ಪ್ರಾಣಿಗಳನ್ನು ಬೇಟೆಯಾಡುತ್ತವೆ. ಆದರೆ ಕಾಳಿಂಗ ಸರ್ಪದ ಕತೆ ಕೊಂಚ ವಿಭಿನ್ನ. ಅದರ ವೈಜ್ಞಾನಿಕ ಹೆಸರು ಓಪಿಯೋಪಗಸ್ ಹನ್ನ. ಅದರ ಅರ್ಥ ಹಾವನ್ನು ತಿನ್ನುವವನು.